ಉಳಿದವರು ಕಂಡಂತೆ ಥರ ಈ ಥರ ಪಾಯಿಂಟ್ ಆಫ್ ವ್ಯೂಲಿ ಹೆಂಗಿದೆ ಕಥೆ ಆ ಥರ ಇದೆ. ಎಲ್ಲರೂ ನೋಡಿ ಇದು ಮಾಡಬೇಕು. ನಕುಲ್ ಗೌಡ ಅವರು ಈ ಕ್ಯಾರೆಕ್ಟರ್ ನೋಡಿ ನಿಮಗೆ ಇದು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ತೀವಿ. ಉಳಿದವರು ಕಂಡಂತೆ ಸಿನಿಮಾ ನೋಡಿದ್ದೀರಾ, ಅದೇ ಥರ ಒಂದೇ ಸ್ಟೋರಿನ 5 ಥರ ತೋರಿಸ್ಕೊಳ್ತಾರೆ. ರೋಷಮಾನ್ ಎಫೆಕ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಡ್ ಅಂತ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಒಂದೇ ಮೂವಿನ ಡಿಫ್ರೆಂಟ್ ಫ್ರೇಮ್ಸಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸೊ ಓವರ್ ಆಲ್ ಇಟ್ ವಾಸ್ ಅ ಮಾಸ್ಟರ್ ಪೀಸ್ ಅಂತ ಹೇಳಕ್ಕೆ ಬಯಸ್ತೀನಿ. ಹೊಸತನ ಅನ್ನೋದಕ್ಕಿಂತ ಈ ಥರ ಮೂವಿ ಬಂದು ತುಂಬ ದಿನ ಆಗಿತ್ತು. ಸೊ ಡಿಫ್ರೆಂಟಾಗಿ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಬಂದು ನೋಡ್ಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು. ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿಲಿ ಇದು ಉಳಿದವರು ಕಂಡಂತೆ ಆದಮೇಲೆ ಸೆಕೆಂಡ್ ಮೂವಿ ಅನ್ಕೋತೀನಿ. ಒಂದೇ ಸ್ಟೋರಿನ ತುಂಬ ಡಿಫ್ರೆಂಟ್ ವೇಸಲ್ಲಿ ಕ್ರಿಯೇಟಿವ್ ಆಗಿ ತೋರಿಸಿರೋದು. ಇಲ್ಲ, ಮೂವಿ ಚೆನ್ನಾಗಿ ಬಂದಿದೆ. ಇದು ಇವತ್ತು RCB ಮ್ಯಾಚ್ ಎಷ್ಟು 100% ಗೆಲ್ತಾರೋ ಮೂವಿನೂ ಅಷ್ಟೇ 100% ಹಿಟ್ ಆಗುತ್ತೆ. ಇದು ಒಂದು ಒಳ್ಳೆ ಮೂವಿ. ಇದೇನೆಂದರೆ ಒಬ್ಬರು ಒಂದು ದೃಶ್ಯ ಆಗಿರೋದನ್ನ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಲ್ಲಿ ಹೆಂಗೆ ಬರುತ್ತೆ ಅದೇ ಥರ ತೆಗೆದಿದ್ದಾರೆ. ಇವಾಗ ಒಂದು ಸ್ಟೋರಿ ಇವಾಗ ನಾನೊಂದು ಥರ ನೋಡ್ತೀನಿ, ಇನ್ನೊಬ್ರು ಇನ್ನೊಂದು ಥರ ನೋಡ್ತಾರೆ. ಅದೆಲ್ಲ ಪ್ರಾಸ್ಪೆಕ್ಟಿವ್ಸ್ನೂ ತೊಗೊಂಡು ಫೈನಲ್ ಏನಾಗುತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವಿ, ವೆರಿ ಗುಡ್ ವಾಚ್. ಥ್ಯಾಂಕ್ ಯು ಸರ್. ನಕುಲ್ ಗೌಡ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಈಗ ಗೊತ್ತಾಗ್ತೈತೆ. ಫಸ್ಟ್ ಮೂವಿಗಂತ ಸೆಕೆಂಡ್ ಮೂವಿ ಇಂಪ್ರೂವ್ಮೆಂಟು. ಹಾಗೆ ಇನ್ ದ ಮೀನ್ ವೈಲ್ ಆಲ್ ದ ಬೆಸ್ಟ್ ಸರ್ಗೆ. ಆ್ಯಂಡ್ ತುಂಬ ಸಸ್ಪೆನ್ಸ್ ಮೂವಿ. ಸೊ ಎಲ್ಲರೂ ನೋಡಬೇಕು ಅಂತ ನಾವು ಖಂಡಿತವಾಗಿ ಕನ್ನಡದಂಥ ಒಂದು ಗ್ರೇಟ್ ಮೂವಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಪಿಕ್ಚರ್ ಆ್ಯಕ್ಚುಲಿ ಒಂದು ಇಂಗ್ಲೀಷ್ ಮೂವಿ ನೋಡಿದಂಗೆ ಒಂದು ಫೀಲ್ ಇದೆ ಆ್ಯಕ್ಚುಲಿ. ಸೊ ಒಂದೊಂದು ಕಾನ್ಸೆಪ್ಟು ಒಂದು ನಿಮಿಷನೂ ನಮಗೆ ಬೋರ್ ಅನಿಸೋ ಒಂದು ಇದೇ ಇಲ್ಲ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಪ್ಲಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಎಲ್ಲರದ್ದು ಪರ್ಫಾರ್ಮೆನ್ಸು, ಆ್ಯಕ್ಟಿಂಗು ಸೂಪರ್ ಆಗಿದೆ. ನಕುಲ್ ಗೌಡ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಕ್ಯೂರಿಯಾಸಿಟಿ ಇದೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಇದು ಒನ್ ಟೈಮ್ ಅಂತೂ ನೋಡೋಕ್ಕಾಗಲ್ಲ, ನೋಡ್ಬೋದು. ಇನ್ನೊಂದ್ಸತಿ ನೋಡೋಣ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ. ಥ್ಯಾಂಕ್ ಯು. ಚೆನ್ನಾಗಿದೆ, ಸ್ಟೋರಿ ಲೈನ್ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ಗುಡ್ ಟೈಮ್ ತುಂಬ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಸೂಪರ್ ಚೆನ್ನಾಗಿದೆ ಮೂವಿ. ಎಲ್ಲ ನೋಡ್ಬೋದು. ಕನ್ನಡದಲ್ಲಿ ಡಿಫ್ರೆಂಟಾಗಿ ಬಂದಿದೆ. ಸ್ಟೋರಿ ಸೂಪರ್ ಆಗಿದೆ. ಡೈರೆಕ್ಷನ್ನು, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ಹಾಡು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಒಂದೇ ಫಿಲಮಲ್ಲಿ 5 ಸ್ಟೋರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಹೀರೋ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಹೇಗಿತ್ತು? ಮೂವಿ ತುಂಬ ಫ್ರೆಶ್ ಕಾನ್ಸೆಪ್ಟ್ ಅನಿಸ್ತು. ಎಲ್ಲರೂ ಬಂದು ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಬನ್ನಿ, ಸಪೋರ್ಟ್ ಮಾಡಿ. ಅಂದರೆ ಒಂದೇ ಸ್ಟೋರಿನ ಹಲವಾರು ರೀತಿ ಕಾನ್ಸೆಪ್ಟನ್ನ ನೋಡೋದು ಹೊಸದನ್ನಿಸ್ತು. ಸೊ ನಕುಲ್ ಅವ್ರಿಗೆ ಆಲ್ ದ ಬೆಸ್ಟ್, ಬಿಕಾಸ್ ಹಿ ಈಸ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಕಮ್, ಪ್ಲೀಸ್ ಸಪೋರ್ಟ್ ಯಂಗ್ ಆ್ಯಂಡ್ ಫ್ರೆಶ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀನಿ. ನಿಮ್ಗೇನು ಇಷ್ಟ ಆಯಿತು? ಇಷ್ಟ ಆಯಿತು. ಎಮೋಷ್ನಲ್ ಸಪೋರ್ಟ್ ಮಾಡಿದೆ. ಕತೆ ಹೇಗೆ ಅನಿಸುತ್ತೆ? ತುಂಬ ಚೆನ್ನಾಗಿದೆ ಕತೆ. ತುಂಬ ಡಿಫ್ರೆಂಟ್ ಆಗಿದೆ ಕತೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂತ. ಎಲ್ಲ ಥರನೂ ಸೇರಿ ಮಾಡಿದ್ದಾರೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಕುಲವರು. ಸೊ ಎಲ್ಲರೂ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ, ಕನ್ನಡನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾರೆ. ಚೆನ್ನಾಗಿತ್ತು. ತುಂಬ ನ್ಯೂ ಕಾನ್ಸೆಪ್ಟಲ್ಲಿ ತೆಗೆದಿದ್ದಾರೆ. ಆಮೇಲೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ ಇದೆ ಮೂವಿಲಿ. ಎಂಡಿಂಗ್ವರೆಗೂ ಕಾಯ್ದು ನೋಡ್ಬೇಕು ನೀವು. ತುಂಬ ಚೆನ್ನಾಗಿದೆ ಸ್ಟೋರಿ ಲೈನು. ಪ್ಲಸ್ ಬಡ್ಡಿಂಗ್ ಹೀರೋಸ್ಗೂ ನೀವು ಚಾನ್ಸ್ ಕೊಡಬೇಕು. ಎಲ್ಲರೂ ಬಂದು ಮೂವಿ ನೋಡಬೇಕು ಮತ್ತು ಕನ್ನಡ ಮೂವೀಸ್ನ ಎನ್ಕರೇಜ್ ಮಾಡಬೇಕು. ಸ್ಟೋರಿ ಬಗ್ಗೆ ಸ್ಟೋರಿ ತುಂಬ ಚೆನ್ನಾಗಿದೆ. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ನಾವೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ಲೈಕ್ ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ ಹೇಗೆ ಅನಿಸುತ್ತೆ ನಿಮಗೆ? ಡಿಫ್ರೆಂಟ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಬಂದು ನೋಡಲೇಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ.
ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಈ ಸಿನಿಮಾ ಬ್ಯಾಡ್ ತುಂಬ ಚೆನ್ನಾಗಿ ಬಂದೈತೆ. ಇದು ಕೊನೆವರೆಗೂ ಸಸ್ಪೆನ್ಸ್ ಯಾರು ಏನು ಅಂತ ಗೊತ್ತಾಗೋದೇ ಇಲ್ಲ. ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಉಳಿದವರು ಕಂಡಂತೆ ನೆಕ್ಸ್ಟ್ ಬಿಟ್ಟರೆ ಬ್ಯಾಡ್ ಫಿಲಮ್ ತುಂಬ ಚೆನ್ನಾಗಿ ಬಂದೈತೆ. ಆದರೂ ಎಲ್ಲರೂ ಈ ಕನ್ನಡ ಸಿನಿಮಾನ ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅವ್ರನ್ನ ಬೆಳೆಸಿ, ಕನ್ನಡವನ್ನು ಬೆಳೆಸಿ, ಈ ಹೊಸಬರವ್ರನ್ನೆಲ್ಲರೂ ಮೇಲೆ ಇನ್ನೂ ಉಳಿಸಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಅವ್ರನ್ನೂ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ. ಫಿಲಮ್ ಇಷ್ಟ ಆಯಿತು. ಆ್ಯಕ್ಟಿಂಗು, ಅವ್ರದ್ದು ಆ್ಯಕ್ಟಿಂಗು ಮತ್ತು ಸಸ್ಪೆನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಬೆಳೆಸಿ. ಥ್ಯಾಂಕ್ಸ್.